ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ. ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಹಾಗೆಯೇ ಯಾವ ರಾಶಿಗೆ ಶುಭ, ಹಾಗೆಯೇ ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ಪ್ರೇತ ಬಾಧೆ ಅಂದರೆ ಏನು, ಹಾಗೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೆಯೇ ಆಧ್ಯಾತ್ಮ ಚಿಂತಕರು ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಇವತ್ತಿನ ಪಂಚಾಂಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ನೋಡಿ, ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ಯಾರು ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಂಚಾಂಗಗಳನ್ನು ಪಠಣ ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ, ಶುಭಪ್ರದ ಆಗುತ್ತೆ ಅಂತ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ಹೇಮಂತ ಋತು, ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ವೃದ್ಧಿಚಂದ್ರ ಅಂತ ಕರಿತೀವಿ. ಶುಕ್ಲ ಪಕ್ಷದ ತೃತೀಯ ದಿವಸ ಅಂದರೆ 3ನೇ ದಿವಸ ತೃತೀಯದಲ್ಲಿ ಇರುವಂಥದ್ದು. ಹಾಗೆ ಶ್ರವಣ ನಕ್ಷತ್ರ ತುಂಬ ವಿಶೇಷ. ಈ ದಿನ ನೋಡಿ, ಶ್ರವಣ ನಕ್ಷತ್ರದಲ್ಲಿದ್ದೀವಿ. ಗುರುವಾರ ಶ್ರವಣ ನಕ್ಷತ್ರ ಬಂದಿರೋದು ಕೂಡ ನಮಗೆ ತುಂಬ ಅನುಕೂಲದ ದಿನ ಅಂತಲೂ ಕೂಡ ಹೇಳ್ಬೋದು ಈ ದಿನ. ಹಾಗೆ ಯೋಗ ಮತ್ತು ಕರ್ಣಗಳನ್ನು ನೋಡಿದಾಗ ಅರ್ಷಣ ಯೋಗ, ತೈತುಲ ಕರ್ಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳ ಬಗ್ಗೆನೂ ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯ, ನಮ್ಮ ಹಿರಿಯರು ಯಾರು ಕೂಡ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಿಲ್ಲ. ಅಂದರೆ ಈ ಷೋಡಶ ಕರ್ಮಗಳಲ್ಲಿ ನಮ್ಮ ಮಾನುಷ ಅಂದರೆ ಕೆಲವೊಂದು ದೇವ ಕಾರ್ಯಗಳಲ್ಲಿ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ನಾವೇನು ಕೂಡ ನೋಡೋದಿಲ್ಲ. ಆದರೆ ಈ ಮಾನುಷ ಕಾರ್ಯಗಳಾದಂತಹ ಏನಾದರೂ ಈ ನಾಮಕರಣ ಮಾಡುವಂಥದ್ದು, ಮದುವೆಗಳು ಮಾಡುವಂಥದ್ದು, ಅನ್ನಪ್ರಾಶನ ಮಾಡುವಂಥದ್ದು, ಈ ರೀತಿ ಏನಾದರೂ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಯಮಗಂಡ ಕಾಲಗಳಲ್ಲಿ ಅಥವಾ ರಾಹುಕಾಲಗಳಲ್ಲಿ ನಾವು ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ದಿನನಿತ್ಯ ಕೂಡ ಅವಶ್ಯಕವಾಗಿ ದಿನದ ರಾಹುಕಾಲ, ಯಮಗಂಡ ಕಾಲಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಈ ದಿನ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:49 3:14 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 6:43 8:08 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬೋದಾಗಿದೆ. ಇನ್ನು ಗುಳಿಕ ಕಾಲ 9:33 10:59 ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಯಾವುದೇ ರೀತಿಯ ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಯಾವುದೋ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ತುಂಬ ವಿಶೇಷ ಅಂತ ಹೇಳುತ್ತೆ ಈ ಒಂದು ಬ್ರಾಹ್ಮಿ ಮುಹೂರ್ತ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ 5:02 5:52 ಈ ದಿನ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೋಬೇಕು. ಯಾಕಂದರೆ ಈ ಒಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಕೆಲವೊಂದು ನವಗ್ರಹಗಳ ಜಪವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಸೂರ್ಯಾಸ್ತಮ ಅಂದರೆ ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿರುವಂತಹ ಪೂಜಾದಿಗಳನ್ನು ಕೂಡ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಕೂಡ ಇರುವಂಥದ್ದು. ಹಾಗಾಗಿನೇ ಸೂರ್ಯೋದಯ ಮತ್ತು ನೋಡಿದಾಗ ಇವತ್ತಿನ ಸೂರ್ಯೋದಯ 6:43 ಬೆಳಗ್ಗೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಕೂಡ 6:05 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಗುರುಗಳೇ, ಇವತ್ತಿನ ಪಂಚಾಂಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಹಾಗೆಯೇ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಸಾಮಾನ್ಯವಾಗಿ ಈ ರಾಶಿಗಳನ್ನು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲಿ, ನೋಡಿ ಈಗ ಮದುವೆ ಮಾಡಬೇಕಂದ್ರೂ ಕೂಡ ನಾವು ರಾಶಿಗಳನ್ನು ಕೇಳ್ತಾರೆ. ಯಾವ ರಾಶಿ, ಕೆಲವೊಂದು ನೋಡಿ ಯಾವ ರಾಶಿಗೆ ಯಾವ ರಾಶಿ ಆಗಿ ಬರುತ್ತೆ, ಅವರು ಅನ್ಯೋನ್ಯವಾಗಿರ್ತಾರೆ, ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ಇದೆಲ್ಲವನ್ನು ಕೂಡ ನಾವು ಶಾಸ್ತ್ರ ರೀತಿಯ ನೋಡ್ತೀವಿ. ಹಾಗಾಗಿನೇ ಅವಶ್ಯಕವಾಗಿ ಎಲ್ಲರೂ ಕೂಡ ಅವರವರ ರಾಶಿಗಳನ್ನು ತಿಳ್ಕೊಂಡಿರ್ತಾರೆ, ತಿಳ್ಕೋಬೇಕು. ಹಾಗಾಗಿ
ಕೆಲವೊಂದು ನೋಡಿ ನಕ್ಷತ್ರದ ಪ್ರಕಾರ ರಾಶಿ ತಿಳ್ಕೊಳ್ಳುವಂಥದ್ದು, ಇನ್ನು ಕೆಲವೊಂದು ವಿಚಾರದಲ್ಲಿ ಅವರ ಹೆಸರಿಗೆ ಯಾವ ರಾಶಿ ಬರುತ್ತೆ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ, ತಿಳ್ಕೊಂಡು ಕೂಡ ಇಡ್ತಾರೆ. ಹಾಗಾಗಿನೇ ದಿನನಿತ್ಯವೂ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು. ಈ ದಿನ ಯಾರಿಗೆಲ್ಲ ಶುಭ ಇದೆ, ಯಾರಿಗೆಲ್ಲ ಅಶುಭ ಫಲಗಳು ನೀಡುತ್ತೆ ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಇವತ್ತು ವಿಶೇಷವಾಗಿರುವಂತಹ ಗುರುವಾರ, ಗುರುರಾಯರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಎಲ್ಲರೂ ಕೂಡ ಪ್ರಾರಂಭವನ್ನು ಮಾಡಿ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಮೇಷರಾಶಿಯವರಿಗೆ ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು ಈ ದಿನ ನೋಡ್ಕೊಳ್ಬೇಕು. ಮೇಷರಾಶಿಯವರಿಗೆ ಕುಟುಂಬದ ವಿಚಾರವಾಗಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಮೇಲೆ ಹೆಗಲ ಮೇಲೆ ಜವಾಬ್ದಾರಿ ಬರುವಂಥದ್ದು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ಕೂಡ ವಹಿಸಬೇಕಾಗುತ್ತೆ. ಮೇಷರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನದಾಗಿ ಗಮನವನ್ನು ಹರಿಸಬೇಕಾಗುತ್ತೆ ಈ ದಿನ. ಇನ್ನು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಈ ದಿನ ಗುರುವಾರ ಧನುರ್ಮಾಸಾಚರಣೆ ಕೂಡ ಆಗ್ತಾ ಇದೆ. ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ, ದೇವಸ್ಥಾನಗಳಿಗೆ ಭೇಟಿ ನೀಡಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ವೃಷಭ ರಾಶಿಯವರು ಅರ್ಥ ಮಾಡ್ಕೊಳ್ಬೇಕು, ಹೊಸದಾಗಿ ಆದಾಯದ ಮೂಲಗಳ ಮೊರೆ ಹೋದರೆ ನಿಮಗೆ ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಹಣದ ವಿಚಾರವಾಗಿ ಹೊಸ ಹೊಸ ಕೆಲಸಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಏನಾದರೂ ವೃಷಭ ರಾಶಿಯವರು ಹಣದ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ಇಲ್ಲ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಹಣ ಬರ್ತಾ ಇಲ್ಲ ಅಂತಂದರೆ ಬೇರೆ ಕಡೆ ಕೆಲಸಗಳಿಗೆ ನೀವು ಹೋಗಿ ನಿಮಗೆ ಅನುಕೂಲ ಆಗುತ್ತೆ ಹಣದ ವಿಚಾರವಾಗಿ. ಇನ್ನು ಆದರೆ ವೆಚ್ಚಗಳು ಸಹ ಹೆಚ್ಚಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದೆ. ಆದರೆ ಖರ್ಚಿನ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ಹಣ ಬಂತು ಅಂತ ನೀವು ಜಾಗ್ರತೆಯಾಗಿ ಖರ್ಚು ಮಾಡಿಲ್ಲ, ನೀವು ಬೇಜವಾಬ್ದಾರಿತನದಿಂದ ಹಣವನ್ನು ದುಂದು ವೆಚ್ಚ ಏನಾದರೂ ಮಾಡಿದ್ರೆ ಅದರಿಂದ ಅನಾನುಕೂಲ ಅಂತ ಹೇಳ್ತಾ ಇದೆ. ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ಅಡಚಣೆ ಕೂಡ ಉಂಟಾಗುವಂಥದ್ದು. ಅಂದರೆ ಶಿಕ್ಷಣದ ವಿಚಾರವಾಗಿ ಅಡೆತಡೆಗಳನ್ನು ಅನುಭವಿಸ್ತೀರ. ನೋಡಿ, ಓದೋ ಮಕ್ಕಳಲ್ಲಿ ಹಣದ ವಿಚಾರವಾಗಿ ಏನಾದರೂ ದುಡ್ಡನ್ನು ಜಾಸ್ತಿ ಕೊಡ್ತಾ ಇದ್ದರೆ, ಅವ್ರ ಕೈಲಿ ಹಣ ಇತ್ತು ಅಂತಂದರೆ ಅವರು ಶಿಕ್ಷಣದ ಬಗ್ಗೆ ಗಮನವನ್ನು ಕೊಡಲ್ಲ ಅಂತ ಹಿಂದಿನಿಂದನೂ ಕೂಡ ಹೇಳ್ಕೊಳ್ತಾ ಬರ್ತಾ ಇರ್ತಾರೆ. ಹಾಗಾಗಿ ವೃಷಭ ರಾಶಿಯವರು ನೋಡಬೇಕು, ಶಿಕ್ಷಣದ ವಿಚಾರವಾಗಿ ಈ ದಿನ ನೀವು ಚಿಂತನೆ ಮಾಡಬೇಕು, ಹಣದ ವಿಚಾರವಾಗಿ ಜಾಗೃತರಾಗಿರಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ, ಬುದ್ಧಿವಂತಿಕೆಯನ್ನು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ವಿಶೇಷವಾಗಿ ಮಿಥುನ ರಾಶಿಯವರು ಕೂಡ ನೀವು ಹಣ ಏನಾದರೂ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಖರ್ಚು ಮಾಡೋದಾದರೆ ನಿಮ್ಮ ಬುದ್ಧಿಶಕ್ತಿಯಿಂದ ಬುದ್ಧಿವಂತಿಕೆಯನ್ನು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಕೌಟುಂಬಿಕ ಜೀವನದಲ್ಲಿ ಸಂತತ ವಾತಾವರಣ ಕೂಡ ಇರುವಂಥದ್ದು. ಕುಟುಂಬದಲ್ಲಿ ಕೂಡ ನೆಮ್ಮದಿ ಸಿಗುತ್ತೆ. ಅಂದರೆ ಕುಟುಂಬದಲ್ಲಿ ಕಲಹ ಆಗಿದ್ದರೆ, ತೊಂದರೆ ಆಗಿದ್ದರೂ ಕೂಡ ಇವತ್ತು ನಿಮಗೆ ನೆಮ್ಮದಿ ಸಿಗುವಂಥದ್ದು, ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಕುಟುಂಬದಲ್ಲಿ ಅನಗತ್ಯವಾದ ವಾದ ವಿವಾದಗಳನ್ನು ತಪ್ಪಿಸಬೇಕಾಗುತ್ತೆ. ಮಿಥುನ ರಾಶಿಯವರು ಕುಟುಂಬದಲ್ಲಿ ಏನಾದರೂ ಒಂದು ಸಭೆ ಸಮಾರಂಭಗಳಿಗೂ ಎಲ್ಲರೂ ಕೂಡ ಸೇರಿದ್ರು ಕೂಡ ನೀವೇನು ಮಾಡಬೇಕು, ವಿಶೇಷವಾಗಿ ಅನಗತ್ಯವಾದ ಅಂದರೆ ನಮಗೆ ಬೇಕಾಗದೇ ಇರುವಂತಹ, ಅಂದರೆ ನಮಗೆ ಬೇಕಾಗಿರಲ್ಲ ಆ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಹೇಳುತ್ತೆ. ಅನಗತ್ಯ ವಿಚಾರಗಳ ಬಗ್ಗೆ ಚಿಂತನೆ ಮಾಡಬಾರ್ದು, ಮಾತಾಡಬಾರ್ದು. ಅವೆಲ್ಲವಕ್ಕೂ ಕೂಡ ನೀವು ಇವತ್ತು ಪರಿಹಾರಗಳನ್ನು ಕಂಡುಕೊಳ್ಬೇಕಾಗುತ್ತೆ ಮಾತುಕತೆಗಳ ಬಗ್ಗೆ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ, ನಿಮ್ಮ ತಾಯಿಯಿಂದ ನೀವು ಬೆಂಬಲವನ್ನು ಪಡಿತೀರಿ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಕಟಕ ರಾಶಿಯವರು ಇರ್ತೀರ, ನಿಮ್ಮ ತಾಯಿಯಿಂದ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು. ಯಾವುದೇ ವಿಚಾರದಲ್ಲಾಗಿ ಅವರ ಮಾತುಗಳು ನಿಮಗೆ ಅನುಕೂಲವನ್ನು ತರುತ್ತೆ. ಅವರ ಮಾತುಗಳನ್ನು ಕೇಳಿ ನಿಮಗೆ ವಿಶೇಷವಾಗಿರುವಂತಹ ಧನಪ್ರಾಪ್ತಿ ಆಗುತ್ತೆ. ಮಾಡತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಕೂಡ ಸಿಗುವಂಥದ್ದು. ಮಕ್ಕಳ ವಿಚಾರವಾಗಿ ಕೂಡ ನಿಮಗೆ ಇವತ್ತು ಒಳ್ಳೆಯ ಸುದ್ದಿ ಸಿಗುತ್ತೆ, ಒಳ್ಳೆಯ ವಿಚಾರವನ್ನು ಕೂಡ ನೀವು ಈ ದಿನ ನೋಡ್ಬೋದು. ಇನ್ನು ಕಠಿಣ ಪರಿಶ್ರಮದ ನಂತರವೇ ಯಶಸ್ಸು ಸಿಗುವಂಥದ್ದು ಕಟಕ ರಾಶಿಯವರು ನೋಡ್ಕೊಳ್ಬೇಕು. ಕಷ್ಟಕ್ಕೆ ತಕ್ಕ ಪ್ರತಿಫಲ, ಅಂದರೆ ಎಷ್ಟು ಕಷ್ಟ ಬೀಳ್ತೀರಾ ಅಷ್ಟು ನಿಮಗೆ ಪ್ರತಿಫಲ ಸಿಗುವಂಥದ್ದು. ಕಠಿಣವಾದ ಕೆಲಸಗಳನ್ನು ಕೂಡ ಈ ದಿನ ಮಾಡ್ಕೊಳ್ಳಿ, ಕಷ್ಟ ಆದರೂ ಪರವಾಗಿಲ್ಲ ಮಾಡ್ಕೊಳ್ಳಿ, ಅದರಿಂದ ಮುಂದೆ ಯಶಸ್ಸು ಸಿಗುತ್ತೆ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ, ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ, ಪ್ರತಿಷ್ಠೆ ಕೂಡ ಹೆಚ್ಚಾಗುವಂಥದ್ದು. ನಿಮ್ಮನ್ನು ಗುರುತಿಸುವಂತಹ ಲಕ್ಷಣಗಳು ಕೂಡ ಈ ದಿನ ನಡೆಯುವಂಥದ್ದು ಕೂಡ ನೋಡ್ಕೊಳ್ಬಹುದು. ಸಿಂಹರಾಶಿಯವರು ಸಂಪತ್ತಿನಲ್ಲಿ ಸಮೃದ್ಧಿ ಇರುವಂಥದ್ದು, ಸಂಪತ್ತು ಕೂಡ ಹೆಚ್ಚಾಗುತ್ತೆ, ಹಣದ ವಿಚಾರವಾಗಿ ಕೂಡ ಅಭಿವೃದ್ಧಿ ಆಗ್ತೀರಾ ಅಂತಲೂ ಕೂಡ ಹೇಳುತ್ತೆ. ಇನ್ನು ಉದ್ಯೋಗದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಉದ್ಯೋಗ ಬದಲಾವಣೆ ನೋಡಿ, ಸಿಂಹರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ನೀವು ಯೋಚನೆ ಮಾಡ್ಬೋದು. ಯಾಕಂದರೆ ಎಲ್ಲ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ, ಆ ಒಂದು ಕೆಲಸ ನಿಮಗೆ ಇಷ್ಟ ಇಲ್ಲದೆಲ್ಲ ಹೋಗ್ತಾ ಇರ್ತೀರಾ. ಆದರೆ ಈ ದಿನ ಬದಲಾವಣೆ ಮಾಡ್ಕೊಳ್ಬೋದು, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಅಧಿಕಾರಿಗಳ ಸಹಕಾರದಿಂದ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಲಿದೆ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಅಧಿಕಾರಿಗಳಂದರೆ ನಿಮಗೆ ಆತ್ಮೀಯರಿಂದ, ನಿಮಗೆ ವಿಶೇಷವಾಗಿ ಆತ್ಮೀಯ ಅಧಿಕಾರಿಗಳಿಂದ ನಿಮ್ಮ ಸಮಸ್ಯೆಗಳಿಗೆಲ್ಲವಕ್ಕೂ ಕೂಡ ಪರಿಹಾರ ಸಿಗುವಂಥದ್ದು, ಬಗೆಹರಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ವೃತ್ತಿ ಜೀವನದಲ್ಲಿ ಇರುವ ಸಮಸ್ಯೆಗಳೆಲ್ಲವಕ್ಕೂ ಕೂಡ
ಪರಿಹಾರವನ್ನು ಈ ದಿನ ನೀವು ಕಂಡುಕೊಳ್ಬೇಕಾಗುತ್ತೆ. ಇನ್ನು ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಕನ್ಯಾ ರಾಶಿಯವರು ನೋಡ್ಕೊಳ್ಬೇಕು, ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಕಾಳಜಿಯನ್ನು ವಹಿಸಬೇಕು. ವೈದ್ಯರ ಬಳಿ ತೆರಳುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು, ಕಷ್ಟಕ್ಕೆ ತಕ್ಕ ಆ ಸುಖವನ್ನು ಕೂಡ ಈ ದಿನ ನೀವು ಅನುಭವಿಸುವಂತ ಕೂಡ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ, ಕೋಪವನ್ನು ನಿಯಂತ್ರಿಸುವುದರಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ನೋಡಿ, ತುಲಾರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ವಿನಾಕಾರಣ ಜಗಳಗಳು ಕೋಪಗಳು ಮಾಡ್ತಾ ಇದ್ರೆ ಏನಾಗುತ್ತೆ, ಆದಾಯದ ಮೂಲ ಕಡಿಮೆ ಆಗುತ್ತೆ. ಹಾಗಾಗಿನೇ ನೀವು ತಾಳ್ಮೆಯಿಂದ ಈ ದಿನ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ಕೊಳ್ಳಿ, ಆದಾಯ ಕೂಡ ಹೆಚ್ಚಾಗುವಂಥದ್ದು. ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು ತುಲಾರಾಶಿಯವರು. ಇನ್ನು ಇಂದು ನೀವು ಕೆಲಸಕ್ಕಾಗಿ ಪ್ರಯಾಣಿಸಬೇಕಾಗಿ ಬರುವುದು ಅಂತ ಕೂಡ ಹೇಳ್ತಾ ಇದೆ. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ವಿಪರೀತ ಖರ್ಚಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಪ್ರಯಾಣ ಇದೆ, ದೂರದ ಪ್ರಯಾಣ ಕೂಡ ಇರುವಂಥದ್ದು, ವಿಪರೀತ ಖರ್ಚಾಗುವಂಥದ್ದು ಕೂಡ ಇರುವುದರಿಂದ ನೀವು ಈ ದಿನವನ್ನು ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕಾಗುತ್ತೆ ಇವತ್ತು ವಿಶೇಷವಾಗಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ನೋಡಿ, ವಿಶೇಷವಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಬಹಳ ಸಂಗಾತಿಯ ಗಂಡಿಗೆ ಹೆಣ್ಣಾಗಲಿ ಹೆಣ್ಣಿಗೆ ಗಂಡಾಗಲಿ ಅವರ ಆರೋಗ್ಯದ ಕಡೆ ವಿಶೇಷವಾಗಿ ಕಾಳಜಿ ವಹಿಸಿ ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಇನ್ನು ವಿಶೇಷವಾಗಿ ಸ್ನೇಹಿತರ ನೆರವಿನಿಂದ ವ್ಯಾಪಾರದಲ್ಲಿ ಪ್ರಗತಿ, ಹಣದ ಹರಿವು ಕೂಡ ಹೆಚ್ಚಾಗುವಂಥದ್ದು. ಹಣದ ವಿಚಾರವಾಗಿ ಕೂಡ ನಿಮಗೆ ನಿಮ್ಮ ಸ್ನೇಹಿತರಿಂದ ಈ ದಿನ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಒಳಹರಿವು ಹೆಚ್ಚಾಗುವಂಥದ್ದು. ವೃಶ್ಚಿಕ ರಾಶಿಗೆ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ಮನೆಯ ಕಡೆ ಗಮನ ಕೊಡಬೇಕು. ಸ್ನೇಹಿತರಿಂದ ಹಣದ ವಿಚಾರವಾಗಿ ತೊಂದರೆ ಆಗುತ್ತೆ, ಹಣದ ಒಳಹರಿವು ಕೂಡ ಹೆಚ್ಚಾಗುವಂಥದ್ದು. ಎಲ್ಲೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಅಭಿವೃದ್ಧಿ ಆಗ್ತಾ ಇದೆ, ನಿಮಗೆ ಗೊತ್ತೇ ಇಲ್ಲದೇ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಧನಸ್ಸು ರಾಶಿಯವರಿಗೂ ಕೂಡ ಈ ದಿನ ಕುಟುಂಬದಲ್ಲಿ ಹೆಚ್ಚಿನದಲ್ಲಿ ಜಾಗೃತರಾಗಿರಬೇಕು, ಅಂದರೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿರುವಂಥದ್ದು. ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಆರ್ಥಿಕವಾಗಿ ಸುಧಾರಿಸ್ತೀರಾ, ಸದೃಢರಾಗ್ತೀರಾ, ಸಬಲರಾಗ್ತೀರಾ ಅಂತ ಕೂಡ ಹೇಳುವಂಥದ್ದು. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂಥದ್ದು ಕೂಡ ನೋಡ್ಕೊಳ್ಬೋದಾಗಿದೆ. ಧನುಸು ರಾಶಿಯವರಿಗೆ ಹೊಸದಾಗಿ ಏನೋ ಒಂದು ಹಣ ಬರುವಂತಹ ನಿರೀಕ್ಷೆ ಮಾಡುವುದು, ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಈ ದಿನ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ಈ ದಿನ ಧನಲಾಭ ಯೋಗವಿದೆ. ಮಕರ ರಾಶಿಯವರಿಗೂ ತುಂಬ ಒಳ್ಳೆಯ ದಿನ. ಗುರುವಾರ ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಧನಲಾಭ ಆಗುತ್ತೆ. ಇನ್ನು ಹೊಸ ವಸ್ತುಗಳ ಖರೀದಿ ಮಾಡುವ ಮಿತ್ರರಿಂದ ಸಹಕಾರ ಕೂಡ ದೊರಕುವಂಥದ್ದು. ಯಾವುದೋ ಒಂದು ವಸ್ತು ತಗೋಬೇಕು ಅಂದ್ಕೊಂಡಿರ್ತೀರಾ, ನಿಮ್ಮ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಖರೀದಿ ಮಾಡಿ ಅನುಕೂಲ ಆಗುತ್ತೆ. ಮಿತ್ರರ ಸಹಕಾರದಿಂದ ಕೂಡ ನಿಮಗೆ ಇದನ್ನು ಒಳ್ಳೆಯದಾಗುವಂಥದ್ದು ಕೂಡ ನೋಡ್ಬೋದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರಲಿದೆ. ಯಾರೆಲ್ಲ ಕುಂಭರಾಶಿಗಳು ತುಂಬ ಎಜುಕೇಟೆಡ್ ಆಗಿರ್ತೀರಾ, ಓದ್ಕೊಂಡ್ಬಿಟ್ಟಿರ್ತೀರಾ, ಕೆಲಸ ಇರಲ್ಲ ಅಂತ ಹೇಳುತ್ತೆ, ಅಥವಾ ಮಾಡ್ತಕ್ಕಂತಹ ಕೆಲಸ ಇಷ್ಟ ಇರಲ್ಲ, ಆದರೆ ನಿಮಗೆ ಉದ್ಯೋಗ ಹರಸಿಕೊಂಡು ಬರುವಂಥದ್ದು ಅಥವಾ ಬೇರೆ ಕಡೆ ಉದ್ಯೋಗ ಅವಕಾಶಗಳು ಕೂಡ ದೊರಕುವಂಥದ್ದು ಈ ದಿನ ನಾವು ನೋಡ್ಬೋದಾಗಿದೆ ಕುಂಭರಾಶಿಯವರಿಗೆ. ಇನ್ನು ಗೃಹ ಸಮಸ್ಯೆಗೆ ಪರಿಹಾರ ಕೂಡ ಸಿಗುವಂಥದ್ದು. ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಈ ದಿನ ಪರಿಹಾರವನ್ನು ಕೂಡ ನೀವು ಈ ದಿನ ಕಂಡುಕೊಳ್ಬೋದು. ಖರ್ಚಿಗೆ ಕಡಿವಾಣ ಕೂಡ ಹಾಕೋಬೇಕಾಗುತ್ತೆ. ಅಂದರೆ ನೋಡಿ, ಮನೆಯಲ್ಲಿ ಸಮಸ್ಯೆ ಇದ್ದರೂ ಕೂಡ ನೀವು ವಿಶೇಷವಾಗಿ ಹಣದ ವಿಚಾರವಾಗಿ ಕಡಿವಾಣಗಳನ್ನು ಹಾಕಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು. ಮಾಡುವಂತಹ ಕೆಲಸ ಕಾರ್ಯ ಎಲ್ಲವಕ್ಕೂ ಕೂಡ ನೋಡಿ, ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ವಾದ ವಿವಾದಗಳಿಗೆ ಗಮನ ಕೊಡಬಾರ್ದು. ಯಾವುದೇ ಒಂದು ಜಗಳಗಳಿಗಾಗಲಿ ಯಾರೋ ಏನೋ ಅಂದರೆ ಅದರ ಕಡೆ ಗಮನವನ್ನು ಕೊಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ, ನಿಮಗೆ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದೆ ಮೀನರಾಶಿಯವರಿಗೆ. ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ಜಾಗೃತರಾಗಬೇಕು. ಸಮಾಧಾನಕರ ವಾತಾವರಣ ಇರುತ್ತೆ, ಜಗಳಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಹೆಚ್ಚಿನ ಜಾಗೃತೆಯಿಂದ ದಿನವನ್ನು ಕಳಿಬೇಕಾಗುತ್ತೆ ಮೀನರಾಶಿಯವರು. ವೀಕ್ಷಕರೇ, ಗುರುಗಳು ಇವತ್ತು ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ಬಳಿಕ. ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ಇಷ್ಟೊತ್ತು ನಮಗೆ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ಇನ್ನು ಪ್ರೇತ ಬಾಧೆಗಳು ಯಾವ ರೀತಿ ಕಾಡುತ್ತೆ, ಹಾಗೆಯೇ ಅದಕ್ಕೆ ಪರಿಹಾರ ಯಾವ ರೀತಿ, ಹಾಗೆಯೇ ಯಾರಿಗೆ ಪ್ರೇತ ಬಾಧೆ ಜಾಸ್ತಿ ಕಾಡುವಂಥದ್ದು, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. ನೋಡಿ, ವಿಶೇಷವಾಗಿ ಪ್ರೇತ ಬಾಧೆ ಅಂತ ಹೇಳ್ತಿರ್ತೀವಿ ನಾವು. ಈ ಸಾಮಾನ್ಯವಾಗಿ ಹಳ್ಳಿ ಕಡೆ ಹೋದ್ರೆ ನೋಡಿ, ದೇವಸ್ಥಾನಗಳಲ್ಲಿ ಮಲಗಿಸ್ತಾ ಇರ್ತಾರೆ. ನಾವು ನೋಡಿರ್ತೀವಿ ಜನಗಳು ದೇವಸ್ಥಾನದಲ್ಲಿ ಮಲಗುವಂಥದ್ದು, ಅಥವಾ ಇದ್ದಕ್ಕಿದ್ದಂಗೆ ಯಾರ ಜೊತೆನೂ ಮಾತಾಡ್ದಲೇ ಆಗೋಗ್ಬಿಡ್ತಾರೆ. ಮನೆಯಲ್ಲೇ ಯಾರೋ ಒಬ್ಬರು ಚೆನ್ನಾಗಿರ್ತಾರೆ, ತುಂಬ ಆಕ್ಟಿವ್ ಆಗಿ ಕೆಲಸಗಳು ಮಾಡ್ತಾ ಇರ್ತಾರೆ, ತುಂಬ ಚಟುವಟಿಕೆಗಳಿಂದ ಅವ್ರು ಕೂಡಿರ್ತಾರೆ, ಒಳ್ಳೆ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡೋದು,
ಅಥವಾ ಏನು ಒಂದು ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗು ಹೋಗ್ತಾ ಇರ್ತಾರೆ. ಮನುಷ್ಯ ಒಳ್ಳೆ ಚೆನ್ನಾಗಿ ತುಂಬ ಕಟ್ಟುಮಸ್ತಾಗಿರೋ ಮನುಷ್ಯ ಬರ್ತಾ ಬರ್ತಾ ಕುಗ್ಗು ಹೋಗ್ಬಿಡೋದು. ಎಷ್ಟೊಂದು ಕಡೆ ಹಾಸ್ಪಿಟಲ್ಸ್ಗೆಲ್ಲ ತೋರಿಸ್ತಾರೆ, ಎಲ್ಲ ಕಡೆ ನಾರ್ಮಲ್ ಬಂದರೂ ಕೂಡ ಮನುಷ್ಯ ಕುಗ್ಗು ಹೋಗ್ತಾ ಇರ್ತಾನೆ, ತೊಂದರೆಗಳು ಅನುಭವಿಸ್ತಾ ಇರ್ತಾನೆ, ಯಾರ ಜೊತೆನೂ ಮಾತಾಡ್ತಾ ಇರಲ್ಲ. ಮತ್ತು ಕೆಲವರು ಏನಾಗುತ್ತೆ, ಸುಮ್ಮನೆ ವಿನಾಕಾರಣ ಜಗಳಗಳು ಮಾಡ್ತಾ ಇರ್ತಾರೆ. ಸುಮ್ಮನೆ ಯಾರೋ ಒಳ್ಳೆ ವಿಚಾರಕ್ಕೆ ಮಾತಾಡಿಸಿದ್ರು ಕೂಡ ಅವ್ರ ಬಗ್ಗೆ ಅವ್ರ ಮೇಲೆ ಹೋಗ್ಬಿಡೋದು, ಕೆಟ್ಟದಾಗಿ ಮಾತಾಡೋದು, ಈ ರೀತಿ ಎಲ್ಲ ಆಗ್ತಾ ಇದ್ರೆ ಅದು ಪ್ರೇತ ಬಾಧೆಯಿಂದ ಆಗಿದೆ ಅಂತಲೂ ಕೂಡ ತಿಳ್ಕೊಬೋದು ಒಂದು ರೀತಿಯಲ್ಲಿ. ಮತ್ತೆ ಈ ಪ್ರೇತ ಬಾಧೆ ಅಂದರೆ ಏನಿದ್ರ ಲಕ್ಷಣಗಳಂಥದ್ದು ವಿಶೇಷವಾಗಿ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಪ್ರೇತ ಬಾಧೆ ಅನ್ನುವಂಥದ್ದು ಕೆಲವೊಂದು ಸೂಕ್ಷ್ಮ ಶರೀರ. ನೋಡಿ, ಯಾರಾದರೂ ಈಗ ನಾವು ಸಾಮಾನ್ಯವಾಗಿ ಏನೋ ಮಾತಾಡ್ತಾನೋ ಇಲ್ಲ ಹೋಗಿ ನಿಟ್ಟು ಬೀಳೋದು ಅಂತ ಹೇಳ್ತಾ ಇರ್ತಾರೆ. ಇವರು ಸೂಕ್ಷ್ಮ ಶರೀರದವರು ಮತ್ತು ದೇವಗಣದವರು. ಯಾರು ದೇವಗಣದವರು ಇರ್ತಾರೆ, ಸೂಕ್ಷ್ಮ ಶರೀರದವರು ಇರ್ತಾರೆ, ಮನಸ್ಸಲ್ಲಿ ಕೆಲವರು ನೋಡಿ, ಈಗ ಯಾರಿಗೂ ಕೂಡ ಅವರು ನೋವು ಮಾಡೋವಂಥದ್ದು, ಜೋರಾಗಿ ಮಾತೇ ಆಡ್ತಿರಲ್ಲ, ಅಂಥವ್ರಿಗೆ ಜಾಸ್ತಿ ಕಾಡುತ್ತೆ ಅಂತ ಹೇಳ್ಬೋದು. ಯಾವ ಒಂದು ಆತ್ಮ ಸಂಸ್ಕಾರ ಆಗಿರಲ್ಲ ಅಂಥ ಆತ್ಮಗಳು ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತವೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಯಾವ ಒಂದು ಸ್ಥಳದಲ್ಲಿ ಒಂದು ಆತ್ಮ ಅಲ್ಲಿ ಓಡಾಡ್ತಾ ಇರುವಂಥದ್ದು. ಈಗ ನೋಡಿ, ಈಗ ನಾವು ಎಲ್ಲೋ ಒಂದು ಮನೆಯಲ್ಲಿ ನೋಡಿರ್ತೀವಿ, ನಾವು ಎಲ್ಲೋ ನೇಣಕೊಂಡು ಸತ್ತೋಗ್ಬಿಟ್ಟಿರ್ತಾರೆ, ಅಥವಾ ಏನೋ ಆಗಿ ಯಾವುದೋ ಒಂದು ಸ್ಥಳದಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ. ಈಗ ಮನೆಯಲ್ಲಿ ಸತ್ತೋಗೋದೆಲ್ಲ ಒಂದು ಆ ರೋಡಲ್ಲಿ ನೋಡಿ, ಈಗ ಸಾಮಾನ್ಯವಾಗಿ ನಾವು ನಮ್ಮೂರ ಕಡೆನ ಎಲ್ಲ ಹೋಗ್ತಾ ಇದ್ದರೆ ಒಂದು ಜಾಗ ಅಂತ ಇರುತ್ತೆ, ಸಾಮಾನ್ಯವಾಗಿ ಎಲ್ಲ ಕಡೆ ಇದೆ. ಆ ಒಂದು ಜಾಗದಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯವರೆಲ್ಲ. ಆ ಜಾಗದಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಅದು ತಿಳ್ಕೊಬೇಕು. ಇದೆಲ್ಲ ಸಾಮಾನ್ಯವಾಗಿ ನಡೆಯುವಂಥದ್ದು ಇದು. ಯಾಕಂದರೆ ಈಗಿನ ಕಾಲಮಾನದ ಜನಗಳು ಯಾರು ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಏನೋ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಯಾಕಂದರೆ ಈ ರೀತಿನೆಲ್ಲ ಇದನ್ನು ನೋಡ್ಕೊಳ್ತಾ ಇರಬೇಕು. ಪ್ರೇತಬಾಧೆಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ, ಆ ಒಂದು ಸ್ಥಳದಲ್ಲಿ ಎಲ್ಲಾದರೂ ಒಂದು ಹತ್ರ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತಂದರೆ ಆ ಸ್ಥಳ ಪ್ರೇತಬಾಧೆಯಿಂದ ಇದೆ ಅಂತ. ಯಾಕಂದರೆ ಸಂಸ್ಕಾರ ಆಗಿರಲ್ಲ, ಪ್ರಾಣಹಾನಿ ಆಗಿರುತ್ತೆ, ರಕ್ತ ಬಿದ್ದಿರುತ್ತೆ, ಅಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ಅಲ್ಲಿ ಪ್ರೇತಬಾಧೆ ಇದೆ ಅಂತ ನೋಡ್ಕೊಳ್ಬೇಕು. ಆ ಒಂದು ಸ್ಥಳದಲ್ಲಿ ಸಂಚಾರ ಮಾಡುವಾಗ ಏನಾದರೂ ಸೂಕ್ಷ್ಮ ಶರೀರದೊಳಗಡೆ ಏನಾದರೂ ಪ್ರವೇಶ ಆಯಿತು ಅಂತಂದರೆ ಅವ್ರ ವಂಶನೇ ನಾಶ ಆಗೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಮನೆಗಳೆಲ್ಲ ಸುಮ್ಮನೆ ವಿನಾಕಾರಣ ಜಗಳಗಳು, ಮನೆಯಲ್ಲಿ ವ್ಯಾಪಾರ ಉದ್ಯೋಗ ಎಲ್ಲ ತೊಂದರೆ ಆಗ್ತಾ ಇರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ನಡೀತಿರುವಂತಹ ವ್ಯಾಪಾರ ದಿನ ದಿನ ಕುಗ್ತಾ ಇತ್ತು ಅಂತಂದರೆ, ಮನೆಯಲ್ಲಿ ಯಾವಾಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲ್ಲ, ನಾವು ಹೊರಗಡೆ ಹೋದ್ರೂ ಕೂಡ ನಮ್ಮ ಕೆಲಸ ಕಾರ್ಯಗಳು ಆಗಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಜನ ಮನೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಜುಟ್ಟೆಲ್ಲ ಬಿಟ್ಕೊಂಡು ಮುಂದೆ ಬರಬಾರ್ದು ಅಂತ ಹೇಳ್ತಾರೆ, ಬರೀ ಹಣೆಯಲ್ಲಿ ಮುಂದೆ ಬರಬಾರ್ದು ಅಂತ ಹೇಳುತ್ತೆ. ಮತ್ತು ಮನೆಯಿಂದ ಹೊರಗಡೆ ಆಚೆ ಹೋಗ್ಬೇಕಾದ್ರೆ ಏನೋ ಕಸ ಹೊಡಿಬಾರ್ದು ಅಂತ. ನಮ್ಮ ಹಿರಿಯರೆಲ್ಲ ಸಂಪ್ರದಾಯಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಅಳಬಾರ್ದು ಅವ್ರಿಗೆ ಇದು ಆ ಥರ ಎಲ್ಲ. ಏಕೆಂದರೆ ಇದೆಲ್ಲವೂ ಕೂಡ ಹಿಂದಿನಿಂದ ಬಂದಂಥ ಸಂಪ್ರದಾಯಗಳು, ಇವೆಲ್ಲ ಕಾರಣ. ಯಾಕಂದರೆ ಗೊತ್ತವ್ರಿಗೆ ಮುಂದೆ ಇವೆಲ್ಲ ಕಷ್ಟ ಅನುಭವಿಸ್ತಿರೋ ಅಂತ. ಇದೆಲ್ಲ ಕಷ್ಟ ಯಾಕೆ ಬರುತ್ತೆ, ನಾವು ನಂಬಲ್ಲ ಅದನ್ನೆಲ್ಲ. ಹಾಗಾಗಿನೇ ಏನಾದರೂ ಈ ತೊಂದರೆಗಳಾದರೆ, ಕೆಲವರು ನೋಡಿ, ಎಷ್ಟೇ ಹಾಸ್ಪಿಟಲ್ಗೆ ಹೋಗಿ ನೀವು ಏನೂ ಆಗಿಲ್ಲ, ಆರೋಗ್ಯ ಸಮಸ್ಯೆ ತುಂಬ ಚೆನ್ನಾಗಿದ್ದಾರೆ ಎಲ್ಲ ಈಗ ನೋಡಿ, ಈಗಿರೋ ಒಂದು ಹಾಸ್ಪಿಟಲ್ಗಳಲ್ಲಿ ವೈದ್ಯಕೀಯವಾಗಿ ಹೊಟ್ಟೆ ಒಳಗಡೆ ಚಿಕ್ಕದು ಒಂದು ಗುಳ್ಳೆ ಥರ ಇದ್ರೂ ಕೂಡ ತೋರಿಸ್ತಾರೆ, ಅವ್ರು ನೋಡ್ತಾರೆ. ಅಷ್ಟು ನಾವು ಮುಂದುವರೆದು ಬಿಟ್ಟಿದ್ದೀವಿ. ಇಂಥ ಕಾಲದಲ್ಲೂ ಕೂಡ ಈ ತೊಂದರೆಗಳು ಎಷ್ಟೋಗ ಒಬ್ಬರು ನೋಡಿ, ಹೊಟ್ಟೆ ನೋವು ಅಥವಾ ಮೂಳೆ ಮೈಕೈ ನೋವು ಆಗ್ತಾ ಇರುತ್ತೆ. ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಇದ್ರ ಲಕ್ಷಣಗಳು ಹೇಳ್ತೀನಿ ಕೇಳಿ. ಇವಾಗ ಏನಾಗುತ್ತೆ ಅಂದರೆ, ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳು ಏನಾಗುತ್ತೆ, ಸುಮ್ಮನೆ ಮೂಳೆಗಳು ಮತ್ತು ಮಾಂಸಖಂಡ ಊದ್ಕೊಳ್ಳುವಂಥದ್ದು, ಅಥವಾ ಮೂಳೆಗಳು ತೊಂದರೆ ಆಗುವಂಥದ್ದು, ಹೊಟ್ಟೆಯಲ್ಲಿ ಕಿವುಚಿದಂಗೆ ಆಗ್ತಾ ಇರುತ್ತೆ. ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಡಾಕ್ಟರ್ ಹತ್ರ ಹೋದರೆ ಏನೂ ಇಲ್ಲ ಅಂತ ಹೇಳ್ತಾರೆ, ಆದರೆ ನೋವು ಇವ್ರು ಅನುಭವಿಸ್ತಾರೋರಿಗೆ ಗೊತ್ತಾಗ್ತಾ ಇರುತ್ತೆ. ಅದು ಈ ರೀತಿ ತೊಂದರೆ ಅನುಭವಿಸೋದು. ಮತ್ತು ಮಲಗಿದ್ದಾಗ ಯಾರೋ ಬಂದು ನಮ್ಮನ್ನು ಹಿಡ್ಕೊಂಡಂಗೆ ಆಗೋದು. ಇದು ತುಂಬ ಜನ ಹೇಳಿದ್ದಾರೆ ನಮ್ಗೆ ಇದೆಲ್ಲ. ಯಾಕಂದರೆ ಗುರುಗಳೇ, ಮಲಗಿರ್ತೀವಿ, ತುಂಬ ಒಳ್ಳೆ ನಿದ್ದೆ ಹೋಗಿರ್ತೀವಿ, ಯಾರೋ ಬಂದು ನಮ್ಗೆ ಎಬ್ಸ್ದಂಗೆ ಆಗೋದು, ನಮ್ಮ ಪಕ್ಕದಾಗ ಓಡಾಡ್ದಂಗೆ ಆಗೋದು, ನೆರಳೋದಂಗೆ ಆಗ್ತಾ ಇರುತ್ತೆ ಮನೆಗಳಲ್ಲಿ. ಈ ರೀತಿ ಏನಾದರೂ ಆಯ್ತು ಅಂದರೆ ಮನೇಲಿ ಪ್ರೇತಬಾಧೆ ಇದೆ ಅಂತ ತಿಳ್ಕೊಬೇಕು. ಮತ್ತು ಪದೇ ಪದೇ ಮನೇಲಿ ರಕ್ತ ಬೀಳ್ತಾ ಇತ್ತು ಅಂದರೆ ನೋಡಿ, ಸುಮ್ಮನೆ ಏನೋ ಮಾತಾಡ್ತಾನೋ ಸುಮ್ಮನೆ ಇವರು ಜಗಳ ಮಾಡ್ಕೊಂಡು ನೋಡಿ, ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ಮತ್ತು ತಂದೆ ಮಕ್ಕಳಲ್ಲಿ ಸುಮ್ಮನೆ ಜಗಳಗಳು ಆಗ್ಬಿಡುತ್ತೆ, ಸುಮ್ಮನೆ ರಕ್ತ ಬೀಳೋಷ್ಟು ಜಗಳ ಆಗ್ಬಿಡುತ್ತೆ. ತುಂಬ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ. ಈಗ ನೋಡಿ, ಒಂದು ಮನೆಯಲ್ಲಿ ಅಕ್ಕ ತಂಗಿಯರನ್ನು ತಗೊಳ್ಳಿ ಅಥವಾ ಅಣ್ಣ ತಮ್ಮಂದಿರು ತುಂಬ ಚೆನ್ನಾಗಿರ್ತಾರೆ, ಒಂದೇ ಮನೇಲಿ ಇರ್ತಾರೆ, ಇದ್ಕಿದ್ದಂಗೆ ಏನೋ ಜಗಳಗಳಾಗೋದು. ಅವ್ರು ಹೇಳಿದ್ದು ಇವ್ರು ಕೇಳಿಸ್ಕೊಳ್ಳಲ್ಲ, ಇವ್ರು ಹೇಳಿದ್ದು ಅವ್ರಿಗೆ ಇಷ್ಟ ಆಗಲ್ಲ, ತಂದೆ ಮಕ್ಕಳಲ್ಲಿ ತೊಂದರೆ, ಗಂಡ ಹೆಂಡತಿರಲ್ಲಿ ತೊಂದರೆ, ಈ ರೀತಿ ಎಲ್ಲ ಆಗ್ತಾ ಇತ್ತು. ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ಈ ರೀತಿ ಏನಾದ್ರು ಆಯಿತು ಅಂದರೆ ಪ್ರೇತಬಾಧೆ ಇದೆ ಅಂತ ನೋಡ್ಕೋಬೇಕು. ಹಾಗೆ ಮನೆಯಲ್ಲಿ ಅನ್ನ ಕೆಂಪಗಾಗ್ತಾ ಇರುತ್ತೆ. ಸಾಮಾನ್ಯವಾಗಿ ಗುರುಗಳೇ, ಏನು ಗುರುಗಳೇ ಇದು ಮನೆಯಲ್ಲಿ ಅನ್ನ ಕೆಂಪಗಾಗ್ಬಿಡ್ತು ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಕೂಡ ಪ್ರೇತಬಾಧೆ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಮನೆಯಲ್ಲಿ ಏನೋ ವಾಮಾಚಾರ ಆಗಿರುತ್ತೆ, ಅಥವಾ ಏನೊಂದು ಪ್ರೇತಬಾಧೆಯಿಂದ ತೊಂದರೆಗಳಾಗ್ತಾ ಇರುವಂಥದ್ದು. ಮತ್ತು ಮನೆಗಳಲ್ಲಿ ಶಬ್ದಗಳು ಆಲಿಸ್ಬೇಕು. ಸಂಜೆ ರಾತ್ರಿ ಟೈಮಲ್ಲಿ ಏನಾದರೂ ಗೆಜ್ಜೆ ಸಪ್ಪಳನೋ ಅಥವಾ ಏನಾದರೂ ಕೂಗೋ ಥರ, ಮಕ್ಕಳು ಕೇಳ್ತಾರೆ, ಗುರುಗಳ ಕೂಗೋದಂದ್ರೆ ಏನು ಕೂಗೋದು ಅಂತ, ಮಕ್ಕಳ ಥರ ಕೂಗೋ ಥರ ಬರುತ್ತೆ ಅದು. ಆ ರೀತಿ ಏನಾದರೂ ಬರೋದು. ಈ ರೀತಿಯೆಲ್ಲ ನೋಡಿಕೊಂಡಾಗ ಪ್ರೇತಬಾಧೆ ಇದೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ.
ಉಂಟಾಗುತ್ತೆ ಮನೆಗಳಲ್ಲಿ. ಹಾಗೆ ಮನುಷ್ಯನಲ್ಲೂ ಕೂಡ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮಲಗಿಸ್ತಾರೆ, ಇವಾಗೆಲ್ಲ ನೋಡಿರ್ತೀವಿ ನಾವು. ನಾನು ಅವಾಗಲೇ ಹೇಳಿದೆ, ಯಾವುದೋ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನನೋ ಅಥವಾ ಗ್ರಾಮ ದೇವತೆ ದೇವಸ್ಥಾನಗಳಲ್ಲೋ 3 ದಿನನೋ ಒಂದು 9 ದಿನನೋ ಮಲ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಅಲ್ಲಿ ಯಾಕಂದರೆ ಅಲ್ಲಿ ಕ್ಷೇತ್ರವಾಗಿ ಸ್ಥಳ ಮಹಾತ್ಮೆ ಏನಿರುತ್ತೆ ಅದನ್ನು ಎಲ್ಲರೂ ಕೂಡ ನಂಬ್ತಾರೆ. ಈ ರೀತಿ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅದರಿಂದ ಕೂಡ ಪ್ರೇತಬಾಧೆಯಿಂದ ನಾವು ವಿಮುಕ್ತಿ ನಾವು ಮಾಡ್ಕೊಳ್ಬೋದು. ಅದ್ರ ಜೊತೆ ಈ ಪ್ರೇತಬಾಧೆ ಲಕ್ಷಣಕ್ಕೆ ಬಂದಾಗ ಇನ್ನೇನು ತೊಂದರೆಗಳಾಗುತ್ತೆ, ಇನ್ನೇನೆಲ್ಲ ಮನೆಗಳಲ್ಲಿ ನೋಡಿ. ಮತ್ತೆ ಮನೆಗಳಲ್ಲಿ ಸಾಕು ಪ್ರಾಣಿಗಳು ಸತ್ತೋಗುತ್ತದೆ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸಾಕು ಪ್ರಾಣಿಗಳೇನಾದರೂ ಪದೇ ಪದೇ ಜೀವ ಹಾನಿ ಆಗ್ತಾ ಇತ್ತು ಅಂದರೆ ಅದು ಕೂಡ ಪ್ರೇತಬಾಧೆ ಲಕ್ಷಣ ಕೂಡ ಅಂತಲೇ ಹೇಳ್ಬೋದು. ಅದೇ ರೀತಿ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಪಾತ್ರೆಗಳು ಅದು ಇದು ಬೀಳೋದು, ಸುಮ್ಮನೆ ಸಪ್ಪಳಗಳು ಆಗೋದು, ಸುಮ್ಮನೆ ಶಬ್ದಗಳಾಗುವಂಥದ್ದು, ಈ ರೀತಿಗಳಿದ್ರೂ ಕೂಡ ಆ ಮನೆಯಲ್ಲಿ ಪ್ರೇತಬಾಧೆ ಇದೆ ಅಂತ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ನೋಡಿ. ಕೆಲವೊಂದು ವಿಚಾರದಲ್ಲಿ ನಾವು ಈಗ ಒಂದು ಮನೆಗಳಲ್ಲಿ ಏನಾದರೂ ತೊಂದರೆ ಆಗ್ತಿತ್ತು, ನಾವು ಮನೆಗೆ ಹೋಗಿ ನೋಡ್ತೀವಿ. ನಾವು ಅಲ್ಲಿ ಆ ಪರಿಸ್ಥಿತಿ ಹೆಂಗಿದೆ, ಮನೆಯಲ್ಲಿ ಯಾವ ರೀತಿ ಇದೆ. ಕೆಲವೊಂದು ನೋಡಿ ವಾಸ್ತು ಚೆನ್ನಾಗಿತ್ತು ಅಂದರೆ ಯಾವುದು ಬರಲ್ಲ ಅಂತಲೂ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಕೆಲವೊಂದು ವಾಸ್ತು ಚಿಹ್ನೆಗಳಂತ ಇರುತ್ತೆ ಮನೆಯಲ್ಲಿ. ಆ ಚಿಹ್ನೆಗಳು ಹಾಕಿದಾಗ ಕೆಲವೊಂದು ಯಾವುದೇ ಕೆಟ್ಟ ಒಂದು ದೃಷ್ಟಿ ಆಗಲಿ, ಕೆಟ್ಟ ಒಂದು ವಾಮಚಾರ ಮಾಡಿರುವಂಥದ್ದಾಗಲಿ ಅದು ಮನೆ ಒಳಗಡೆ ಪ್ರವೇಶ ಮಾಡಲ್ಲ. ಹಾಗಾಗಿನೇ ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಈ ಗೃಹ ಪ್ರವೇಶದಲ್ಲಿ ನಾವು ಏನು ಮಾಡ್ತೀವಿ ನೋಡಿ, ಹೊಸಲು ಪೂಜೆ ಮಾಡ್ತೀವಿ. ಅಲ್ಲಿ ಈ ತಾಮ್ರದ ಕಾಸು, ತಾಮ್ರದ ಮಳೆಯೆಲ್ಲ ಹೊಡಿತಾ ಇರ್ತೀವಿ. ಹೊಸರಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆಹ್ವಾನ ಮಾಡಿರ್ತೀವಿ. ಯಾವುದೇ ರೀತಿಯ ಮಾಟ ಮಂತ್ರ ಯಂತ್ರ ತಂತ್ರದೋಷಗಳು, ಭೂತ ಮತ್ತು ಪಿಶಾಚಿ ರಾಕ್ಷಸ ಆಮೇಲೆ ಎಲ್ಲ ಇರುತ್ತಿದ್ದಲ್ಲ, ಈ ರೀತಿ ತೊಂದರೆಗಳಿಂದ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಅಲ್ಲಿ ಕೂಡ ನಾವು ಪೂಜೆಗಳು ಮಾಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ಆದರೂ ವಾಸ್ತೋಮ ಮನೇಲಿ ಮಾಡಬೇಕು ಅಂತ ಹೇಳುತ್ತೆ. ಈ ರೀತಿ ಪ್ರೇತಬಾಧೆಯಿಂದ ಏನಾದರೂ ತುಂಬ ಬಳಲ್ತಾ ಇತ್ತು ಅಂತಂದರೆ ಆ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಈ ಪ್ರತ್ಯಂಗಿರ ಹೋಮಗಳು ಮಾಡುವಂಥದ್ದು, ಸುದರ್ಶನ ಹೋಮಗಳನ್ನು ಮಾಡಿ ಸುದರ್ಶನ ಯಂತ್ರ ಸ್ಥಾಪನೆಗಳು ಮಾಡುವಂಥದ್ದು, ಗೃಹ ದಿಗ್ಬಂಧನ ಮಾಡುವಂಥದ್ದು, ಈ ರೀತಿಯೆಲ್ಲ ಮಾಡಿಕೊಂಡಾಗ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಯಂತ್ರಕಾಯಿ ಅಂತ ಕೊಡ್ತಾರೆ. ನಿಂಬೆಹಣ್ಣು, ತೆಂಗಿನಕಾಯಿ ಎಲ್ಲ ಮನೆ ಒಳಗಡೆಯಿಂದ ಕಟ್ಟಿರ್ತೀವಿ ನೋಡಿ. ಎಷ್ಟೊಂದು ಜನ ಮನೆಗಳಲ್ಲಿ ಹಿಂದಿನ ಕಾಲದವ್ರು ಈಗಲೂ ಕೂಡ ಹಳ್ಳಿ ಕಡೆ ಹೋದರೆ ನಾವು ನೋಡ್ಬೋದು. ಈಗ ಸಿಟಿಯಲ್ಲಿ ಕೆಲವರು ಅದನ್ನು ಪಾಲನೆ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆದರೆ ಅದೆಲ್ಲ ಇದಕ್ಕೋಸ್ಕರ, ಯಾಕೆಂದರೆ ಇದು ಇವತ್ತು ನೆನ್ನೆದು ಅಲ್ಲ, ಹಿಂದಿನಿಂದ ಇದೆಲ್ಲ ಬಂದಿರುವಂಥದ್ದು. ಆ ರೀತಿ ಏನಾದರೂ ಪ್ರೇತಬಾಧೆಯಿಂದ ತುಂಬ ಬಳಲ್ತಾ ಇದ್ದರೆ, ಕಷ್ಟ ಅನುಭವಿಸ್ತಾ ಇದ್ದರೆ ಇದನ್ನು ಪರಿಹಾರಗಳನ್ನು ಕೆಲವೊಂದು ಮಾಡಬೇಕು. ಅದ್ರ ಜೊತೆ ಮನುಷ್ಯನಿಗೆ ಏನಾದರೂ ಪ್ರೇತಬಾಧೆ ಇದೆಲ್ಲ ಈಗ ಮನೆಗಾದರೆ ನಾವು ಮಾಡ್ಕೊಂಡ್ಬಿಡ್ತೀವಿ, ಮನೆಗೆ ಏನು ಬೇಕು ದಿಗ್ಬಂಧನಗಳು ಮಾಡ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಮನುಷ್ಯನಿಗೆ ಆಯಿತು ಅಂದರೆ ಏನು ಮಾಡ್ಕೊಳ್ಬೇಕು ನೋಡಿ. ಅವಶ್ಯಕವಾಗಿ ಅವರು ಈ ಪುಣ್ಯಕ್ಷೇತ್ರಗಳಾದಂತಹ ನದಿ ತೀರಗಳಲ್ಲಿ ಕೆಲವೊಂದು ಹವನಗಳನ್ನು ಹೋಮಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ನೋಡಿ. ಏನು ಹೋಮಗಳು? ಈ ಪ್ರತ್ಯಂಗಿರ ದೇವಿನೋ ಶಕ್ತಿ ದೇವತೆಗಳ ಹೋಮಗಳನ್ನು, ಹಾಗೆ ಈ ಸುದರ್ಶನ ನರಸಿಂಹ ಹೋಮಗಳನ್ನು ಈ ನದಿ ತೀರಗಳಲ್ಲಿ ಮಾಡಿಕೊಂಡಾಗ ನಾವು ಸಾಮಾನ್ಯವಾಗಿ ಈ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾ ಇರ್ತೀವಿ. ಅಮಾವಾಸ್ಯೆ ಮತ್ತು ಪೌರ್ಣಮಿ ಪರ್ವದಿನಗಳಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಅಮಾವಾಸ್ಯೆ ಪೌರ್ಣಮೆಗಳಲ್ಲಿ ನಾವು ಸಾಮಾನ್ಯವಾಗಿ ಶ್ರೀರಂಗಪಟ್ಟಣ ನದಿ ಪಕ್ಕದಲ್ಲೇ ಮಾಡ್ತೀವಿ. ಅಲ್ಲಿ ಮಾಡಿಕೊಂಡು ನದಿ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಮನುಷ್ಯನಲ್ಲಿ ಯಾವಾಗ ಹೆಚ್ಚಾಗಿ ಪ್ರೇತಬಾಧೆ ಕಾಡ್ತಾ ಇರುತ್ತೆ, ಅವರು ಎಷ್ಟು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತಾರೆ, ನದಿ ಸ್ನಾನಗಳನ್ನು ಮಾಡ್ಕೊಳ್ತಾರೆ, ಅಷ್ಟು ಅನುಕೂಲ ಆಗುತ್ತೆ. ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಯಾಕಂದರೆ ಯಾವುದೇ ಆಗಲಿ ಒಂದೇ ಸರಿ ಹೋಗ್ಬೇಕಂದ್ರೆ ಯಾವುದು ಕೂಡ ಹೋಗಲ್ಲ. ನಾವೀಗ ಯಾವುದೋ ಒಂದು ನಮಗೆ ಒಂದು ಜ್ವರಕ್ಕನೋ ಅಥವಾ ತಲೆನೋವು ಮಾತ್ರ ತೊಗೊಂಡು ಬಂದರೆ ಅವಾಗಲೇ ಹೋಗೋದಿಲ್ಲ, ಅದಕ್ಕೆ ಕ್ರಮೇಣವಾಗಿಯೇ ಹೋಗೋದು. ಹಾಗಾಗಿನೇ ಕೆಲವರು ಗುರುಗಳ ನಿಮ್ಮ ಹತ್ರ ಪೂಜೆ ಮಾಡಿಸಿದ ತಕ್ಷಣ ಎಲ್ಲ ಹೋಗ್ಬಿಡುತ್ತಾ ಅಂತ ಅಲ್ಲ, ನಮಗೆ ಪರಿಹಾರ ಸಿಗುತ್ತೆ ಕಾಲಕ್ರಮೇಣವಾಗಿ ಮಾಡತಕ್ಕಂಥ ಕೆಲಸಗಳೆಲ್ಲವೂ ಕೂಡ. ಈಗ ನೋಡಿ, ಯಾವ ಮನುಷ್ಯ ನಿರ್ಣಾಮ ಆಗೋದಕ್ಕೂ ಮನುಷ್ಯ ಬದುಕಿರೋದಕ್ಕೂ ನಮಗೆ ವ್ಯತ್ಯಾಸ ಇರುತ್ತಲ್ವ. ಆ ರೀತಿ ಈಗ ಎಷ್ಟು ಕಡಿಮೆ ಮಾಡ್ಬೋದು ಅಷ್ಟು ಕಡಿಮೆ ಮಾಡಿಕೊಂಡಾಗ ನಮಗೆ ಮುಂದೆನೇ ಎಲ್ಲವೂ ಕೂಡ ನಮಗೆ ಗೋಚರ ಆಗುವಂಥದ್ದು, ನಮಗೆ ಮುಂದೆ ಜೀವನದಲ್ಲೂ ಕೂಡ ಏನು ನಾವು ಮಾಡಬೇಕು, ಏನು ಸಾಧನೆ ಮಾಡಬೇಕು ಅವೆಲ್ಲವಕ್ಕೂ ಕೂಡ ಅವಕಾಶಗಳು ಸಿಗುವಂಥದ್ದು ಕೂಡ ನೋಡ್ಬೋದು. ನೋಡಿ, ಒಬ್ಬ ಮನುಷ್ಯ ತುಂಬ ಚೆನ್ನಾಗಿ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದ್ಬಿಟ್ಟಿರ್ತಾನೆ, ಅವನಿಗೇನಾದ್ರು ತೊಂದರೆ ಆಯ್ತು ಅಂದರೆ ವಂಶನೇ ಕೂಡ ನಾಶ ಆಗ್ಬಿಡುತ್ತೆ, ಮನೇಲಿ ಯಾರು ನೋಡ್ಕೊಳ್ಳೋರಿರಲ್ಲ. ಹಾಗಾಗಿ ಈ ರೀತಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇತ್ತಂದರೆ ವಿಶೇಷವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಗುರುಗಳೇ, ಇಷ್ಟೊತ್ತು ನಮಗೆ ಪ್ರೇತ ಬಾಧೆ ಅಂದ್ರೇನು, ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು, ಎಲ್ಲದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ನಿಮ್ದು ಏನೇ ಸಮಸ್ಯೆ ಇದ್ರೂ ನೀವು ಗುರುಗಳನ್ನು ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.